ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ನನ್ನ ಮಗಳದ್ದು 4th ಮಂತದ್ದು ಫೋಟೋಶೂಟ್ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಫಸ್ಟ್ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ಸುಮ್ಮನೆ ಆ ವೇಲ್ನ ಹಂಗೆ ಬಟ್ಟೆ ಸುತ್ತಿ ಸ್ವಲ್ಪ ಆಟಾಡೋಕ್ಕೆ ಅಂತ ಬಿಟ್ಟಿದೆ. ಆಮೇಲೆ ಅವಳಿಗೆ ಫೋಟೋಶೂಟಿಗೆ ಅಂದ್ಬಿಟ್ಟು ಏನೇನು ಥೀಮ್ ಐಡಿಯಾ ಇತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಸ್ವಲ್ಪ. ಅದಾದಮೇಲೆ ಅವಳಿಗೆ ಹೊಸ ಡ್ರೆಸ್ ಹಾಕಿ ಒಂದೆರಡು ಫೋಟೋ ಎಲ್ಲ ತೆಗ್ದಾದಮೇಲೆ ಸ್ವಲ್ಪ ಹೊತ್ತು ಆ ಡ್ರೆಸ್ಸಲ್ಲೇ ಆಟಾಡೋಕ್ಕೆ ಬಿಟ್ಟು ಇನ್ನು ಮಿಕ್ಕಿದ್ದೇನಿತ್ತು ಫೋಟೋಶೂಟಿಗೆ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದೆ ನಾನು. ರೆಡಿ ಮಾಡ್ಕೊಳ್ಳೋ ತನಕ ನನ್ನ ಮಗಳು ಸುಮ್ಮನೆ ಆಟಾಡ್ತಾ ಇದ್ಲು, ಏನೂ ತೊಂದರೆ ಕೊಡಲಿಲ್ಲ. ಅವಳ ಪಾಡಿಗಳು ಆಟ ಆಡಿಕೊಂಡು ಸುಮ್ಮನೆ ಇದ್ಲು, ಅಳ್ತಾನೂ ಇರಲಿಲ್ಲ ಅವಳು. ನೋಡಿ, ಅವಳದು ಹೊಸ ಡ್ರೆಸ್ಸು ಇದೇನೆ, ಫೋಟೋಶೂಟಿಗೆ ಅಂತ ತರಿಸಿದ್ದು. ಇದೆಲ್ಲ ಆದಮೇಲೆ ನಾನು ಇಂಜಿನಿಯರ್ ಥೀಮ್ಗೆ ಅಂತ ರೆಡಿ ಮಾಡಿಕೊಂಡೆ. ಅದು ಹೇಗಿತ್ತು ಅಂದರೆ ನೋಡಿ, ಎಲ್ಲ ಥರ ಇಂಜಿನಿಯರ್ಸ್ದು ಮನೇಲಿ ಏನೇನು ಐಟಮ್ ಇತ್ತು ಅದನ್ನೆಲ್ಲ ಇಟ್ಟು ಈ ಥರ ಥೀಮ್ ರೆಡಿ ಮಾಡಿಕೊಂಡೆ. ಚೆನ್ನಾಗಿದೆಯಾ? ಸಿವಿಲ್ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು, ಎಲೆಕ್ಟ್ರಿಕಲ್ಲು, ಆರ್ಕಿಟೆಕ್ಚರು ಎಲ್ಲನೂ ರೆಡಿ ಮಾಡಿಕೊಂಡು ನನ್ನ ಮಗಳನ್ನ ಮಲಗಿಸಿ ಫೋಟೋಶೂಟ್ ಮಾಡಿದೆ. ಅದು ಅಲ್ಲಿ ಇಂಜಿನಿಯರ್ಸ್ ಡೇ ಇತ್ತಲ್ವ, ಸೊ ಅವ್ರ ಪಪ್ಪಂಗೆ ವಿಶ್ ಮಾಡ್ಬೋದು ಅಂತ ಈ ಥರ ಎಲ್ಲ ಮಾಡಿದೆ. ನಿಮಗೂ ಇದೆಲ್ಲ ಇಷ್ಟ ಆಯಿತು ಅಂದರೆ ನೀವು ಒಂದ್ಸಲಿ ಟ್ರೈ ಮಾಡಿ. ಒಂದು ವರ್ಷ ಆಗೋ ತನಕ ಮಾಡ್ತೀವಿ, ಆಮೇಲೆ ಮಾಡೋಕ್ಕಾಗತ್ತಾ? ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಮಗೂ ಖುಷಿ ಆಗುತ್ತೆ ಆಮೇಲೆ ಫೋಟೋಸ್ಗಳೆಲ್ಲ ನೋಡಿದಾಗ, ವೀಡಿಯೋಸ್ಗಳೆಲ್ಲ ನೋಡಿದಾಗ.